ಮುರುಘಾ ವೆಲ್ ಸ್ವೀಕರಿಸುವ ಕಥೆ. ಮುರುಘಾ ವೆಲ್ ಸ್ವೀಕರಿಸುವ ಕಥೆ. ಬಹಳ ಹಿಂದೆಯೇ ಸುರಪಡ್ಮನ್ ರಾಕ್ಷಸ ಮತ್ತು ಅವನ ಸಹೋದರರಾದ ತಾರಕಸುರ ಮತ್ತು ಸಿಂಹಕ ತೀವ್ರ ತಪಸ್ಸಿನ ಮೂಲಕ ಅಪಾರ ಅಧಿಕಾರವನ್ನು ಪಡೆದರು ಮತ್ತು ಬ್ರಹ್ಮ ಭಗವಾನ್ ಬ್ರಹ್ಮರಿಂದ ಅವರು ದೇವತೆಗಳನ್ನು ಆಕಾಶ ಜೀವಿಗಳನ್ನು ಹಿಂಸಿಸಲು ಪ್ರಾರಂಭಿಸಿದರು ಮತ್ತು ಪ್ರಬಲ ದೇವರುಗಳು ಸಹ ಅವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ದೇವತೆಗಳು ಶಿವನನ್ನು ಪ್ರಾರ್ಥಿಸಿದರು, ನಂತರ ಮುರುಗನನ್ನು ತಮ್ಮ ರಕ್ಷಕರಾಗಿ ರಚಿಸಿದರು. ಮುರುಘಾ ಬೆಳೆದಾಗ ಅವರು ಸುರಪಾಡ್ಮನ್ ವಿರುದ್ಧ ಯುದ್ಧಕ್ಕೆ ಹೋಗಲು ಸಿದ್ಧರಾದರು. ಇದನ್ನು ನೋಡಿದ ಪಾರ್ವತಿ ಅವನ ತಾಯಿ ಅವನ ಶಕ್ತಿ, ಬುದ್ಧಿವಂತಿಕೆ ಮತ್ತು ದೈವಿಕ ಶಕ್ತಿಯಿಂದ ತುಂಬಿರುವ ದೈವಿಕ ಈಟಿಯನ್ನು ಅವನಿಗೆ ಉಡುಗೊರೆಯಾಗಿ ನೀಡಿದನು. ಈ ಆಯುಧವು ಅವನಿಗೆ ಎಲ್ಲಾ ಕೆಟ್ಟದ್ದನ್ನು ನಾಶಮಾಡಲು ಮತ್ತು ಜಗತ್ತಿಗೆ ನ್ಯಾಯವನ್ನು ತರಲು ಸಹಾಯ ಮಾಡುತ್ತದೆ ಎಂದು ಅವಳು ಅವನನ್ನು ಆಶೀರ್ವದಿಸಿದಳು. ಮುರುಘಾ ಕೈಯಲ್ಲಿರುವ ವೆಲ್ನೊಂದಿಗೆ ತನ್ನ ಆಕಾಶ ಸೈನ್ಯವನ್ನು ಮುನ್ನಡೆಸಿದನು ಮತ್ತು ತೀವ್ರ ಯುದ್ಧದಲ್ಲಿ ಹೋರಾಡಿದನು. ಅದರ ದೈವಿಕ ಶಕ್ತಿಯಿಂದ ಅವರು ಸುರಪಾಡ್ಮನ್ ಅವರನ್ನು ಇಬ್ಬರನ್ನಾಗಿ ವಿಭಜಿಸಿದರು. ನಂತರ ಅವರು ನವಿಲು ಮತ್ತು ರೂಸ್ಟರ್ ಆಗಿ ರೂಪಾಂತರಗೊಂಡರು. ಮುರುಘಾ ನವಿಲನ್ನು ತನ್ನ ವಾಹನ ಮತ್ತು ರೂಸ್ಟರ್ ಅನ್ನು ತನ್ನ ಧ್ವಜಲಾಮನವಾಗಿ ಸ್ವೀಕರಿಸಿದನು. ಇದು ದುಷ್ಟರ ಮೇಲೆ ಒಳ್ಳೆಯ ವಿಜಯವನ್ನು ಸಂಕೇತಿಸುತ್ತದೆ.